ಏನು ಅನ್ನಿಸ್ತೈತಮ್ಮ ನಾನು ನೋಡಿ? ಖುಷಿ ಆಗ್ತೈತಾ? ಎಲ್ಲರಿಗೂ ನನ್ನ ಮೊಮ್ಮಗಳಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳು. ಎಲ್ಲರೂ ನನ್ನ ಮೊಮ್ಮಗಳಿಗೆ ಸಪೋರ್ಟ್ ಮಾಡಿರಿ, ಖುಷಿ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳು. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಶೇರ್ ಮಾಡಿರಿ, ಹಿಂಗೆ ಸಪೋರ್ಟ್ ಮಾಡಿ ಅಂತ ಹೇಳು. ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಅಜ್ಜಿ ಇಷ್ಟು ಪ್ರೀತಿಯಿಂದ ಕೇಳ್ಕೊತಿದೆ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಅಂತ ಹೇಳು. ಥ್ಯಾಂಕ್ಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಂಕಿತಾ. ಏನಪ್ಪ ಇಷ್ಟೊಂದು ನಾಯಿಗಳು ಇದ್ದಾವೆ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ನಾಳೆ ಫಂಕ್ಷನಿಗೆ ಹೋಗ್ಬೇಕಿತ್ತಲ್ಲ, ಸೊ ಹಂಗಾಗಿ ಅಜ್ಜಿ ನಾನು ಜೊತೆಗೆ ಹೋಗೋಣ ಅಂತ ಆಂಟಿಗೆ ಮನೆಗೆ ಬಂದಿದ್ವಿ. ಇವರೆಲ್ಲ ನಮ್ಮ ಆಂಟಿ ಫ್ರೆಂಡ್ಸು. ಎಲ್ಲರೂ ಬಂದಿದ್ದರು ನನ್ನ ಕರ್ಕೊಂಡು ಬರೋಕ್ಕೆ ಬಸ್ ಸ್ಟಾಪಿಗೆ. ಸೊ ಹಂಗಾಗಿ ಇಷ್ಟೊಂದು ಇದ್ದಾವೆ. ಇವುಗಳಿಗೆಲ್ಲ ಬಿಸ್ಕೆಟ್ ಹಾಕಿ ಕಳಿಸ್ಬೇಕು. ಸೊ ಏನಿದೆ ವಿಡಿಯೋದಲ್ಲಿ ಅನ್ನೋದನ್ನು ಎಲ್ಲರೂ ಕೂಡ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡಿದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವಾಗ ಬೆಂಗಳೂರಿಂದ ಬಂದಿದ್ದೀನಿ, ನಮ್ಮ ಆಂಟಿ ಮನೆಗೆ ಬಂದಿದ್ದೀನಿ. ನಮ್ಮ ಅಜ್ಜಿ ಮತ್ತು ಆಂಟಿ ಬಂದಿದ್ದರು ಕರ್ಕೊಂಡು ಹೋಗೋಕ್ಕೆ. ಸೊ ಬಂದಿದ್ದೆ, ಇವಾಗ ಕುತ್ಕೊಂಡಿದ್ದೀವಿ ಎಲ್ಲ. ನಮ್ಮ ಆಂಟಿ ಫ್ರೆಂಡ್ಸ್ಗಳಿದ್ದಾರೆ, ಅಂದರೆ ನಮ್ಮ ಆಂಟಿ ಮನೆ ಹತ್ರ ನಾಯಿಗಳನ್ನ ಸಾಕಿದ್ದಾರೆ. ಸೊ ಕರ್ಕೊಂಬರೋಕ್ಕೆ ಬಂದಿದ್ವು ಅವ್ರ ಜೊತೆ. ಅವರಿಗೆಲ್ಲ ನಮ್ಮ ಅಜ್ಜಿ ಬಿಸ್ಕೆಟ್ ತೊಗೊಂಬಂದು ಹಾಕಿತ್ತು. ಬಿಸ್ಕೆಟ್ ತಿಂದು ನೀರು ಕುಡಿದು ಹೋಗೋದು. ಮಳೆ ಬರ್ತಾಯಿತ್ತು, ಸೊ ಹಂಗಾಗಿ ನಾವು ಒಳಗಡೆ ಬಂದ್ವಿ. ಇವಾಗಿನ ಬೆಂಗಳೂರಿಂದ ಬಂದಿದ್ದೀನಿ. ಸೊ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೊಂಡು, ನಾಳೆ ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಅದು ಮುಗಿಸ್ಕೊಂಡು ಮತ್ತೆ ನಮ್ಮ ಊರಿಗೆ ಬಂದು ಮಂಡೇ ನಮ್ಮೂರಲ್ಲಿ ಹಬ್ಬ ಇದೆ. ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು. ಇಷ್ಟೆಲ್ಲ ಇದೆ. ಸೊ ನಾಳೆ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ನೋಡಿ, ಇವರು ನಮ್ಮ ಅಜ್ಜಿ ನನಗೋಸ್ಕರ ನಮ್ಮ ಆಂಟಿ ಮನೇಲಿ ಇಲ್ಲೇ ಉಳ್ಕೊಂಡಿದ್ದಾರೆ. ಆಲ್ರೆಡಿ ಅವ್ರ ಮನೆಗೆ ಹೊರಟಿದ್ರು. ಸೊ ನಾನು ಬರ್ತೀನಿ ಅಂತೇಳಿ ಇಲ್ಲೇ ಉಳ್ಕೊಂಡಿದ್ದಾರೆ. ಏನು ಅನ್ನಿಸ್ತೈತಮ್ಮ ನಾನು ನೋಡಿ? ಖುಷಿ ಆಗ್ತೈತಾ? ಎಲ್ಲರಿಗೂ ನನ್ನ ಮೊಮ್ಮಗಳಿಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳು. ಎಲ್ಲರೂ ನನ್ನ ಮೊಮ್ಮಗಳಿಗೆ ಸಪೋರ್ಟ್ ಮಾಡಿರಿ, ಖುಷಿ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳು. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಶೇರ್ ಮಾಡಿರಿ, ಹಿಂಗೆ ಸಪೋರ್ಟ್ ಮಾಡಿ ಅಂತ ಹೇಳಿ. ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಅಜ್ಜಿ ಇಷ್ಟು ಪ್ರೀತಿಯಿಂದ ಕೇಳ್ಕೊತಿದೆ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಅಂತ ಹೇಳು. ಥ್ಯಾಂಕ್ಸ್. ಸೊ ನಾನು ಬಂದಿದ್ದು ಫುಲ್ ಖುಷಿಯಾಗಿತ್ತು ನಮ್ಮ ಅಜ್ಜಿಗೆ. ಸೊ ಅದಕ್ಕೆ ತಪ್ಕೊಂಡು ಮುದ್ದಾಡ್ತಾ ಇದ್ರು. ನಾವು ಯಾವಾಗಲೂ ಹಿಂಗೆ ಇರ್ತೀವಿ. ಸೊ ಅದಾದಮೇಲೆ ಕಿಚನ್ನಿಗೆ ಬಂದೆ, ಏನು ಮಾಡ್ತಾ ಇದ್ದಾರೆ ನೋಡೋಣ ಅಂತ. ನಮ್ಮ ಆಂಟಿ ರೈಸ್ ಮಾಡೋಕ್ಕಿಟ್ಟು ಟೀ ಮಾಡ್ತಾ ಇದ್ರು. ಅವ್ರು ಯಾರೋ ಅವ್ರ ಫ್ರೆಂಡ್ ಏನೋ ಫೋನ್ ಮಾಡಿದ್ರು. ಸೊ ಅವ್ರ ಹತ್ರ ಮಾತಾಡ್ಕೊಂತ ಮಾಡ್ತಾ ಇದ್ರು. ಬನ್ನಿ ಅವ್ರನ್ನೂ ಮಾತಾಡ್ಸೋಣ. ಆಂಟಿ ಏನು ಮಾಡ್ತಿದ್ದೀಯಾ? ಟೀ ಮಾಡ್ತಿದ್ದೀನಿ. ಟೀ. ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಇದನ್ನ ಮೀಶೋದಲ್ಲಿ ಪರ್ಚೇಸ್ ಮಾಡಿದಂತೆ ನಮ್ಮ ಆಂಟಿ. ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು. ಸೊ ಹಂಗಾಗಿ ಅದನ್ನು ವಿಡಿಯೋ ಮಾಡಿಕೊಂಡೆ. ಇದ್ರ ಪ್ರೈಸ್ ಎಷ್ಟಿರ್ಬೋದು ಅಂತ ಕಮೆಂಟ್ ಮಾಡಿ ಹೇಳಿ. ಇದೆಲ್ಲದನ್ನು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ಮುಂಚೆ ತೋರಿಸಿದ್ದನ್ನು ಮಾತ್ರ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಸೊ ಈ ಥರ ನಮ್ಮ ಆಂಟಿ ಅವ್ರ ಮನೇನ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಇದನ್ನ ಹಿಂದೂ ಮಹಾಗಣಪತಿ ಇತ್ತು ಅಲ್ವಾ, ಸೊ ಅವತ್ತು ತಗೊಂಡಿದ್ದು ನಾವು ಆ ಜೀಪ್ನ. ಅದನ್ನು ಕೂಡ ಮನೇಲಿ ಇಟ್ಟಿದ್ದಾರೆ. ಇದು ಅವರು ಮುಂಚೆನೆ ತಗೊಂಡಿದ್ರು ಹಳೇದು. ಇವೆಲ್ಲ ಹೊಸದಾಗಿ ತಗೊಂಡಿರೋದು. ಎಲ್ಲ ಕೂಡ ಆಫ್ಲೈನು, ಕೆಲವೊಂದೊಂದು ಮಾತ್ರ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರು. ಇದನ್ನೆಲ್ಲ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಆಂಟಿ ಟೀ ಮಾಡಿದ್ರು. ಸೊ ಕರೆದ್ರು, ಟೀ ಕುಡಿ ಬಾ ಅಂತ. ಬನ್ನಿ ನೀವು ಕೂಡ ನಮ್ಮ ಜೊತೆ ಟೀ ಕುಡೀರಿ ಎಲ್ಲ. ಈವ್ನಿಂಗ್ ಟೈಮಲ್ಲೇ ಮಾಡ್ಕೊಂಡು ಕೂಡ್ತಿರ್ತಾರೆ. ಆದ್ರೆ ನಾನು ಬಂದಿದ್ದೆ ಅಂತ ಇವಾಗ ಮತ್ತೆ ಟೀ ಮಾಡಿದ್ದು ಅಷ್ಟೇ. ವೀಕೆಂಡ್ ಅಲ್ವಾ, ವೀಕೆಂಡ್ ಬಂತು ಅಂದ ತಕ್ಷಣ ಏನಾದರೂ ಎಂಟರ್ಟೈನ್ಮೆಂಟ್ ಬೇಕು. ಯಾಕಂದ್ರೆ ಡೈಲಿ ಅದೇ ಕೆಲಸನ ಮಾಡಿ ನಮಗೂ ಬೋರ್ ಆಗಿರುತ್ತೆ. ಸೊ ಹಂಗಾಗಿ ಸ್ಯಾಟರ್ಡೆ ಸಂಡೇ ಅಂತ ಬಂದಾಗ ಕೆಲವೊಂದು ಪ್ರೋಗ್ರಾಮ್ಗಳನ್ನ ಎಲ್ಲ ಕುತ್ಕೊಂಡು ನೋಡಿ ಎಂಜಾಯ್ ಮಾಡ್ತೀವಿ. ಸೊ ಇವಾಗ ಟೀ ಕುಡ್ಕೊಂಡು ಭರ್ಜರಿ ಬ್ಯಾಚುಲರ್ಸ್ ಪ್ರೋಗ್ರಾಮ್ ಬರ್ತಾ ಇತ್ತು ಅಲ್ವಾ, ಸೊ ಹಂಗಾಗಿ ಅದನ್ನ ನೋಡ್ತಾ ಇದ್ವಿ. ಟೀ ಕುಡ್ದು ಹಂಗೆ ಹೊರಗಡೆ ಬಂದೆ. ಸೊ ಮಳೆ ಬರ್ತಾ ಇತ್ತು ನೋಡಿ ನೀವು ಕೂಡ. ಇವಾಗ ಊಟ ಮಾಡಿ ಮಲ್ಕೊಂಡು ಬೆಳಿಗ್ಗೆ ಬೇಗ ಎದ್ದು ಫಂಕ್ಷನ್ಗೆ ಹೋಗಬೇಕು. ಸೊ ವಿಡಿಯೋನ ನಾನು ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ, ಎಲ್ಲರೂ ಕೂಡ ನೋಡಿ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್.
ಅಪ್ಪ ಇಷ್ಟು ಬೇಗ ಎದ್ದು ಏನು ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ. ಇವತ್ತು ನಮ್ಮ ಅಕ್ಕನ ಎಂಗೇಜ್ಮೆಂಟು, ಸೊ ಹಾಗಾಗಿ ಹೋಗಬೇಕು, ಅದಕ್ಕೋಸ್ಕರ ಬೇಗ ಎದ್ದಿದ್ದೀನಿ. ನಾನು ಮತ್ತು ಅಜ್ಜಿ ಎದ್ದಿದ್ದೀವಿ, ಆಂಟಿ ಇನ್ನು ಮಲಗಿದ್ದಾರೆ. ಸೊ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಿಮ್ಮ ಜೊತೆ ಮತ್ತೆ ಜಾಯ್ನ್ ಆಗ್ತೀನಿ. ಬಾಯ್. ಇವಾಗ ಅಜ್ಜಿ ಫ್ರೆಶ್ ಅಪ್ ಆಗ್ತಾಯಿದ್ದಾರೆ. ಅವರು ಫ್ರೆಶ್ ಅಪ್ ಆಗಿ ಬಂದಮೇಲೆ ನಾನು ರೆಡಿ ಆಗಬೇಕು. ಸೊ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ಕೀಪ್ ವಾಚಿಂಗ್. ನೈಟು ಲೇಟಾಗಿ ಮಲಗಿದ್ದೆ, ಸೊ ಹಂಗಾಗಿ ನಿದ್ದೆ ಇಲ್ಲ. ಆದರೂ ಬೇಗ ಎದ್ದಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಸೊ ಅಜ್ಜಿ ಫ್ರೆಶ್ ಅಪ್ ಆಗಿ ಬಂದರು, ನಾನು ಕೂಡ ಫ್ರೆಶ್ ಅಪ್ ಆಗಿ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ನಾನು ಒಳಗಡೆ ಮನೆ ಎಲ್ಲ ಕಸ ಗುಡಿಸ್ತಾ ಇದ್ದೆ. ಅಜ್ಜಿ ಇವಾಗ ಹೊರಗಡೆ ಹೋಗಿ ಕಸ ಗುಡಿಸಿ ಬರ್ತಾರೆ. ಸೊ ಎಲ್ಲ ಬೇಗ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಅಜ್ಜಿ ಮನೆಗೆ ಹೋಗಬೇಕು. ಯಾಕಂದರೆ ನಮ್ಮ ಮಾಮ ಅಲ್ಲಿದ್ದಾರೆ, ಅಲ್ಲಿಂದ ರೆಡಿಯಾಗಿ ಹೋಗಬೇಕು ನಾವು. ಸೊ ಹಂಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಮಾಡ್ತಾ ಇದ್ದೀನಿ. ನಮ್ಮ ಆಂಟಿ ಮನೆ ತುಂಬ ದೊಡ್ಡದಿದೆ. ಸೊ ಹಂಗಾಗಿ ಕಸ ಹೊಡಿಯೋಕ್ಕೆ ಸ್ವಲ್ಪ ಟೈಮ್ ಬೇಕು. ಎಲ್ಲ ಕಡೆಯಿಂದನೂ ಹೊಡ್ಕೊಂಡು ಬರೋಷ್ಟರಲ್ಲಿ ಟೈಮ್ ಆಗುತ್ತೆ. ನನಗೆ ಕಸ ಹೊಡಿಯೋಕ್ಕೆ 1 ಗಂಟೆ ಬೇಕು ಈ ಮನೆನ. ಡೈಲಿ ಅದು ಹೆಂಗೆ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ. ಸೋಫಾ ಎಲ್ಲ ಅಡ್ಡ ಇರೋದ್ರಿಂದ ಕ್ಲೀನಾಗಿ ಹೊಡ್ಕೋಬೇಕು ಎಲ್ಲ ಕಡೆನೂ. ಸೊ ಹಂಗಾಗಿ ನೋಡಿ ಹೆಂಗೆ ಮಾಡ್ತಾಯಿದ್ದೀನಿ. ನಾನು ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಹೊರಗೆ ಬಂದೆ. ಇವಾಗ ಅಜ್ಜಿ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ರಂಗೋಲಿ ಹಾಕ್ಬೇಕು. ಸಾಕು ಬಿಡು, ಅಲ್ಲೆಲ್ಲ ಯಾಕೆ ಹೊಡಿತಿ? ಮಳೆ ಬಂದೆಲ್ಲ ಕ್ಲೀನ್ ಆಗೈತ, ಹೊಡಿಬೇಕು. ಇವರು ಮರಿ ಮಾಡ್ತೈತಿ ಗುಬ್ಬಿ. ಎಲ್ಲಿ? ಬೈಕ್ನಾಗ. ಹೌದಾ? 2 ತೋರಿಸು. ಆ ಕಡೆ ಹೋದಂಗೆ ಆ ಕಡೆ. ಬನ್ನಿ ಗಾಯ್ಸ್, ಗುಬ್ಬಿ ಮರಿ ಹಾಕಿದೆ ಅಂತೆ. ಸೊ ನೋಡೋಣ ಬನ್ನಿ. ಹೋದ್ಸಲ ನಾನಿದ್ದಾಗೂ ಮರಿ ಈ ಹಾಕಿದ್ದು. ಕಡೆ ಮರಿ ಹಾಕಿದೆ 2. ವಾವ್, ಹೌದು. ಅಲ್ಲ 2 ಮರಿ ಹಾಕಿದೆ ನೋಡಿ. ಏನೋ ಎಷ್ಟು ಚೆನ್ನಾಗಿ ಕಾಣಿಸ್ತವೆ. ಇದು ಯಾವ ಗುಬ್ಬಿ ಪಕ್ಷಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ನಮ್ಮ ಆಂಟಿ ಸ್ಕೂಟಿ ನಿಲ್ಲಿಸಿದೆ. ಸ್ಕೂಟಿ ಒಳಗೆ ಪಕ್ಷಿ ಮರಿ ಹಾಕಿದೆ ಬಂದು. ಮಕ್ಕಳಿಗೆ ಕಾಳು ಕೊಟ್ಟು ಈಗ. ಹೌದಾ? ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದ್ದಾವೆ ಪಕ್ಷಿಗಳು. ಮೊಟ್ಟೆ ಇಟ್ಟು ಆಲ್ರೆಡಿ ಇಲ್ಲೇ ಮರಿ ಮಾಡಿರೋದಾ? ಹೋದ್ಸಲ ಬಂದಾಗ 2 ಮೊಟ್ಟೆ ಇದ್ವು. ಆಮೇಲೆ ಯಾವಾಗ ಹೋಗ್ತವೆ ಇವು? ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಲಗಿದ್ದಾವೆ 2, ಒಂದನ್ನೊಂದು ಹಿಡ್ಕೊಂಡು. ಆಂಜನೇಯ, ನಮ್ಮನೆ ನಮ್ಮ ಆಂಟಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ನೋಡಿ ಬಂದರು, ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ. ಬೆಳಿಗ್ಗೆ ಬಿಸ್ಕೆಟ್ ಹಾಕ್ಬೇಕಂತ. ಅಯ್ಯೋ ಅಯ್ಯೋ ಅಯ್ಯೋ, ಏನು ಹೇಳ್ತಿದ್ಯಪ್ಪ? ಬಿಸ್ಕೆಟ್ ಬೇಕಾ? ಕೊಡಲ್ಲ ಹಿಂಗೇನು. ಅಲ್ಲೊಬ್ಬ ಕೂತಿದ್ದಾನೆ, ಇಲ್ಲೊಬ್ಬ ಕೂತಿದ್ದಾನೆ, ಅಲ್ಲೊಬ್ಬ ನಿಂತಿದ್ದಾನೆ. ಆಂಜನೇಯ, ಆಂಜನೇಯ ನೋಡ ಇಲ್ಲಿ. ನೋಡಿದರೆ ಅಷ್ಟೇ ಕೊಡೋದು ಬಿಸ್ಕೆಟ್. ಓ ಮಲ್ಕೋ ಸಾಕು. ನೀನು ಮಲ್ಕಂತೀಯ? ಮಲ್ಕ. ಏನಪ್ಪ ಬಂದೆ? ಕೊಡ್ರಿ, ಇವನಿಗೆ ಕೊಡ್ರಿ ಫಸ್ಟ್. ಈಗ ಹಾಕ್ತಾನೆ ಬಾಯ್. ಏಯ್, ಅವನು ತಿನ್ಲಿ ಬಿಡು.
ನೀನೇ ತಿಂತೀಯಲ್ಲ ಒಳಗಡೆ ಎಷ್ಟು ತಿಂದು ಆಯ್ತು. ಹೋಗ್ರಿ ಆಯ್ತು, ಎಲ್ಲರೂ ತಿಂದ್ರಲ್ಲ, ಹೋಗ್ರಿ ಬಾಯ್. ಆಮೇಲೆ ಬರ್ರಿ ಆಮೇಲೆ. ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬರೋ ಅಷ್ಟರಲ್ಲಿ ಆಂಟಿ ಟೀ ಮಾಡ್ತಾ ಇದ್ರು. ಸೊ ಇವಾಗ ಟೀ ಕುಡಿದು ನಾನು ಮತ್ತೆ ಅಜ್ಜಿ ಅವ್ರ ಮನೆಗೆ ಹೋಗ್ತೀವಿ. ಸೊ ಅಲ್ಲಿ ಹೋಗಿ ತೋರಿಸ್ತೀನಿ. ನೋಡಿ ಸೂರ್ಯ ಹುಟ್ಟಿದ್ದಾನೆ, ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಮೋಡಗಳ ಮಧ್ಯೆ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ನೀವು ಕೂಡ ನೋಡಿ. ಬ್ಯಾಗ್ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ, ಅದಕ್ಕೆ. ಗಿಡ ಮರಗಳ ಮಧ್ಯ ಸೂರ್ಯನ ಉದಯ. ನೋಡಿ ಇವಾಗ ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಬಸ್ಸಿಗೆ ವೆಯ್ಟ್ ಮಾಡಿ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಅಜ್ಜಿ ಆಟೋ ಮಾಡ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮಾಮ ಬೇಗ ಬನ್ನಿ ಅಂತ ಹೇಳಿತ್ತು, ಹಂಗಾಗಿ ಆಟೋ ಮಾಡ್ಕೊಂಡು ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲೋಗಿ ಎಲ್ಲರೂ ರೆಡಿ ಆಗಿಬಿಟ್ಟು ನಮ್ಮಮ್ಮನ ಕರ್ಕೊಂಡು ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಇವಾಗ ಅಜ್ಜಿ ಮನೆ ಹತ್ರ ಬಂದ್ವಿ. ಸೊ ಬನ್ನಿ ಒಳಗಡೆ ಹೋಗೋಣ. ಕಾರ್ ತಗೊಂಬಂದು ನಿಲ್ಸಿದ್ದಾರೆ. ಇದನ್ನ ಕ್ಲೀನ್ ಮಾಡಬೇಕು. ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ, ಮಾಡಲಿ. ಇವಾಗ ನಾವು ಒಳಗೆ ಹೋಗೋಣ. ನಡೀರಿ ಬನ್ನಿ, ಇವ್ರ ಮನೆ ತೋರಿಸ್ತೀನಿ ಬನ್ನಿ. ಎಲ್ಲ ನೋಡಿ ಇವ್ರ ಮನೆ 3rd ಫ್ಲೋರಲ್ಲಿದೆ ಇವ್ರ ಮನೆ. ಎಲ್ಲ ಬ್ಯಾಗ್ ಹೊತ್ಕೊಂಡು ಮೇಲ್ಗಡೆ ಹತ್ಕೊಂಡು ಹೋಗೋ ಅಷ್ಟರಲ್ಲಿ ಸುಸ್ತಾಗುತ್ತೆ, ಅಷ್ಟು ಮೇಲ್ಗಡೆ ಇದ್ದಾರೆ ಇವರು. 3 ಫ್ಲೋರ್ಸ್ನ ಹತ್ಕೊಂಬರೋ ಅಷ್ಟರಲ್ಲಿ ನನಗಂತೂ ಸುಸ್ತಾಗೋಯ್ತು. ನಮ್ಮ ಅಜ್ಜಿ ಎಷ್ಟು ಗಟ್ಟಿ ಇದ್ದಾರಪ್ಪ, ಡೈಲಿ ಹತ್ತಿ ಇಳಿತಾರೆ. ಅದು ಹೆಂಗೆ ಹತ್ತುತ್ತಾರೋ ನನಗಂತೂ ಆಗಲ್ಲ. ನಿಧಾನಪ್ಪ. ನಮ್ಮ ಮಾವ ಇನ್ನು ಮಲಗಿದ್ದಾರೆ. ಏನು ಸರ್? ಎದ್ದು ಮುಖ ತೊಳ್ಕೊಳಕ್ಕಂತ ತೊಳ್ಕೊಂಬಂದು ನಿಂತ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ. ಇವ್ರ ಹೆಸರು ಸಿದ್ದೇಶ್ KB ಅಂತ. ಎಲ್ಲರೂ ನೋಡ್ಕೊಳ್ರಿ ಕ್ಲೀನಾಗಿ, ಝೂಮಾಗಿ ತೋರಿಸ್ತಾ ಇದ್ವಿ. ಇಷ್ಟು ಬೇಗ ಯಾಕೆ ಎದ್ದಿಮ್ಮಮ್ಮ ಇವತ್ತು? ಯಾವಾಗೂ ಎದ್ದಳಿಸಿದ್ರೆ ಎದ್ದಳಲ್ಲ. ಹಾಂ ಹೇಳ, ನಕ್ಕಂತ ಹೋಗ್ತಿದೀಯಲ್ಲ, ಎಲ್ಲಿಗೆ ಹೋಗ್ತಿದ್ದಿ? ಇಷ್ಟು ಬೇಗ ಎದ್ದೀಯಲ್ಲ, ಯಾಕೆ ಇಷ್ಟು ಬೇಗ ಎದ್ದಿದೆಯಾ? ಮುದ್ದೆ ಮಾಡ್ಕೊಂಡು ಊಟ ಮಾಡೋಕ್ಕೆ. ನೀನು ಮುದ್ದೆ ಮಾಡ್ತೀಯ? ಎಲ್ಲರೂ ಇವ್ರು ಮುದ್ದೆ ಮಾಡ್ತಾರಂತೆ, ಬಂದು ಊಟ ಮಾಡ್ಕೊಂಡು ಹೋಗಿ. ಎಲ್ಲರಿಗೂ ಮಾಡ್ಕೊಡ್ಬೇಕು ನೀನು ಮುದ್ದೆ ಇವತ್ತು. ಅದು ಎಣ್ಣೆ. ಮನೆ ಬಾಕ್ಲಲ್ಲಿ ತುಂಬೆ ಹೂವಿನ ಗಿಡ ಬೆಳೆದಿದೆ ನೋಡಿ. ಸೊ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಅವ್ರ ಮನೆ ಹೊರಗಡೆ ಪಾರ್ಕ್ ಇದೆ. ಎಲ್ಲ ಕಡೆ ಗಿಡ ಮರಗಳು ತುಂಬಿ ತುಳುಕ್ತಾ ಇದೆ. ಮಾಮ ಕಾರ್ ಕ್ಲೀನ್ ಮಾಡ್ತಾ ಇದ್ದೆ, ರೆಡಿ ಮಾಡ್ತಾ ಇದ್ದೆ. ನಮ್ಮ ಮಾಮ ಕಾರ್ ಕ್ಲೀನ್ ಮಾಡ್ತಾ ಇದ್ದಾರೆ. ಎಲ್ಲ ಬೇಗ ಬೇಗ ಹೋಗಬೇಕು. ಎಲ್ಲ ಗಿಡಗಳು ಹಾಕಿದ್ದಾರೆ. ಸೊ ನೋಡಿ ನಿಮಗೆ ತೋರಿಸ್ತೀನಿ. ಆಲೋವೆರಾ, ಬಸಂಪಾದು ಹೂವಿನ ಗಿಡ, ಇದು ಯಾವುದು ಅಂತ ನಂಗೆ ಗೊತ್ತಿಲ್ಲ. ಸೊ ಇಲ್ಲೂ ಇದೆ ಎಲ್ಲ ಸೊಪ್ಪು, ಆಲೋವೆರಾ. ಇದು ಗುಲಾಲ್ ಹೂವು ಅಂತ ಕರೀತಾರಲ್ಲ, ಸೊ ಅದ್ರದ್ದು ಗಿಡ. ಇಲ್ಲಿ ತುಳಸಿ ಗಿಡ ಹಾಕಿದ್ದಾರೆ. ಎಲ್ಲ ಒಣಗೋಗ್ಬಿಟ್ಟಿದೆ ಬಿಸಿಲಿಗೆ. ಸೊ ಇದರಲ್ಲಿ ಆಲೋವೆರಾ ಇದೆ. ಇವೆಲ್ಲ ಒಣಗಿದಾವೆ. ಈ ಬೀಜ ಹಾಕಿದರೆ ಮತ್ತೆ ಇದು ಗಿಡ ಹುಟ್ಟುತ್ತೆ. ಗುಲಾಲ್ ಹೂವು ಅಂತ ದೀಪಾವಳಿ ಹಬ್ಬದಲ್ಲಿ ಇಡ್ತಾರಲ್ಲ, ಸೊ ಅದು. ಇದು ಯಾವ ಗಿಡ ಗೊತ್ತಿಲ್ಲ. ಇದು ಬಸವನ ಪಾದ ಅಂತ ಕರೀತಾರಲ್ಲ, ಅವು. ಇದು ಕೂಡ ಆಲೋವೆರಾ.
ಆ್ಯಂಡ್ ಇದು ಯಾವುದು ಅಂತ ಗೊತ್ತಿಲ್ಲ. ಸೊ ಇದು ಈರುಳ್ಳಿ ಸೊಪ್ಪು, ಇದು ದಾಸವಾಳದ ಹೂವಿನ ಗಿಡ, ಇದು ಪಾಲಕ್ ಸೊಪ್ಪು ಇದು ನೋಡಿ. ಇಷ್ಟು ಗಿಡಗಳನ್ನು ಹಾಕಿದ್ದಾರೆ ನಮ್ಮ ಅಜ್ಜಿ ನೋಡಿ. ನಾನು ಯಾವ ಡ್ರೆಸ್ ಹಾಕ್ಕೊಂಡು ಹೋಗ್ತೀನಿ ಅಂತ ನನ್ನ ಔಟ್ಫಿಟ್ ತೋರಿಸ್ತೀನಿ ನೋಡಿ. ಇದೇ ಔಟ್ಫಿಟ್ನ ನಾನು ಇವತ್ತು ವೇರ್ ಮಾಡ್ತಾ ಇರೋದು. ಇದು ನನ್ನ ಡ್ರೆಸ್, ಇದು ನಮ್ಮ ಅಜ್ಜಿ ಸೀರೆ. ನಾವು 3 ಜನ ಇಲ್ಲಿ ರೆಡಿಯಾಗಿ ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮಮ್ಮ ಇದ್ದಾರೆ, ಸೊ ಅವ್ರನ್ನ ಕರ್ಕೊಂಡು ಇವಾಗ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ. ಇವಾಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಹಾಕೊಂಡಿನಿ. ಎಷ್ಟು ಸಿನ್ಸಿಯರ್ ಆಗಿ ಕಾರ್ ಓಡಿಸ್ತಾರೆ ನೋಡಿ ನಮ್ಮ ಮಾಮ. ಇದು ನಮ್ಮ ಊರಿಗೆ ಹೋಗೋ ರೋಡು, ಸೊ ಅಂದರೆ ನಮ್ಮ ಮನೆಗೆ ಹೋಗೋ ರೋಡು. ಬೆಳಿಗ್ಗೆನೇ ಎಷ್ಟು ಬಿಸಿಲಿದೆ ನೋಡಿ. ಸೂರ್ಯ ಆಲ್ರೆಡಿ ನೆತ್ತಿ ಮೇಲೆ ಬಂದಿದ್ದಾನೆ. ಕಾಣಿಸ್ತಾ ಇದೆ ಅಲ್ಲ, ಇದು ನಮ್ಮ ಮನೆ. ಇದೇ ನಮ್ಮ ಮನೆ. ಅಲ್ಲಿದೆ, ಅದು ದೂರ ಇದೆ. ಸೊ ಇಲ್ಲಿಂದನೇ ತೋರಿಸ್ತಾ ಇದ್ದೀವಿ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ನಮ್ಮ ಮನೆ. ನಮ್ಮ ಅಮ್ಮನ ಕರ್ಕೊಂಡು ಹೋಗ್ಬೇಕು. ಎಲ್ಲಿಗೂ ಬರಲ್ಲ ನಮ್ಮ ತಮ್ಮ. ಸ್ಟಾಪ್ ಓಲ್ಡನ್. ಏನೋ ಮಾಡ್ತಾವ್ರ. ಬಾ, ನನ್ನ ಬ್ಯಾಗ್ ಕೊಡು. ಅದು ಅವೆರಡು ಇರಲಿ, ಅವನವು ಅದನ್ನ ಕೊಡು. ಅವನ ಡ್ರೆಸ್, ಮೋಹಿತನ್ ಡ್ರೆಸ್. ಬಾ. ಮನೆಗೆ ಬಂದೀವಿ, ಕರಿಬೇಕು ಅನ್ನೋದು ಯಾರಿಗೂ ಇಲ್ಲ. ವಾವ್, ಓಪನೇ ಇದೆ ಡೋರ್. ಬನ್ನಿ ಜನರೇ, ಬನ್ನಿ. ಅಮ್ಮ ರೆಡಿ ಆಗಿಯಾ? ಏನ ಬಾಯ್. ಬಾಯ್. ಆಟ ಆಡು ಮನ್ಯಾಗ ನಡಿ. ಎಷ್ಟು ಚೆನ್ನಾಗಿತ್ತು ನೋಡಿ ನಮ್ಮ ಮನೆ ಹತ್ರ ಹೆಂಗೆ ಕಾಣ್ತಿದ್ವಲ್ಲ. ಅಮ್ಮ ಹಾಯ್. ಇವರು ಯಾರಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಇಬ್ರು ಕೂತಿದ್ದಾರೆ. ಇವರು ರೆಡಿಯಾಗಿಲ್ಲ ಅಂತೆ, ಅದಕ್ಕೆ ಬೇಜಾರಾಗಿದ್ದಾರೆ. ಇವರು ಇಷ್ಟು ಚೆನ್ನಾಗಿ ರೆಡಿಯಾಗಿ ಕೂತಿದ್ದೆ. ಇವರಿಬ್ರಿಗೂ ಪಿನ್ ಮಾಡಿರೋದು ನಾನೇ ಸೀರೆ. ಯಾರು ಹೇಳಲ್ಲ, ನಾನು ಹೇಳ್ತಿದ್ದೆ. ಇವರು ಕಾರ್ ಓಡಿಸ್ತಾ ಇದ್ದಾರೆ. ಎಷ್ಟನೇ ಇಸ್ಬೇಕು ಕಲ್ತಿದ್ದೆ ಮಾಮ ಕಾರ್ ಓಡಿಸೋದು? ಏನು ಮಾಮ ಕಾರ್ ಓಡಿಸೋದ್ನ ಎಷ್ಟು ವರ್ಷ ಇದ್ದಾಗ ಕಲ್ತಿದ್ದೆ? ತರ್ತೀನಿ ನೀನೆ. ಬರಲ್ಲ ಅಂತ. ಎಷ್ಟನೇ ಇಸ್ವೇಲ್ ಕಲ್ತಿದ್ ಮಾಮ? ನೀನೇ ಕಾರ್ ಓಡಿಸ್ತಿರೋರು ಯಾರು?
20 ವರ್ಷದಾಗಿದ್ದ ಕಲ್ತಿದ್ದೆ. ಅವಾಗ ಏನು ಸೈಕಲ್ ಹೊಡ್ಯಕ್ ಬರ್ತಿರ್ಲಿಲ್ಲ? ಅವಾಗ ಏನು ಸೈಕಲ್ ಹೊಡ್ಯಕ್ ಬರ್ತಿದ್ದಿಲ್ಲ ನಿನಗೆ 20 ವರ್ಷದಾಗೆ? ಕಾರ್ ಹೊಡಿಯೋದ್ ಕಲ್ತಿದ್ದೆ. ಯಾರು ಕಲ್ಸಿದ್ರು? ಲಾರಿ ಬಸ್ ನೋಡ್ದಿದ್ಯಾ? ನಿನಗೆ ಬರ್ತೈತ ಏನಮ್ಮ? ನಿನಗೆ ಬರ್ತೈತ? ಸೈಕಲ್ ಹೊಡಿತಿದ್ವಿ ನಾವು. ನೀನೇನ್ ನೋಡಿಸ್ತಿದ್ದಮ್ಮ? ಮುದ್ದೆ ಕೊಡ್ಸೋದು ಕಲ್ತಿದ್ದೆ. ನೀನು ಹೈಸ್ಕೂಲಾಗಿದ್ದಾಗ ಓಡಿಸ್ತಿದ್ದೆ. ಅವನ್ ಕಲ್ತಿರಿ. ವೇ ಟು ಚಿತ್ರದುರ್ಗ. ರೆಡಿ ಮಾಡ್ತೀಯ? ಏನ್ ರೆಡಿ ಮಾಡಿಸಿ? 23,000 ಕೊಡ್ತೀವಿ. ಏನು ರೆಡಿ ಆಗಿಲ್ಲ ಅಲ್ವಮ್ಮ? ಇದನ್ನ ಕೊಟ್ರೆ ಹೊಸ ಕಾರ್ ತಗೋಬೋದಲ್ಲ. ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿ ಮನೆ ಕಟ್ತಿ. ಮನೆ ಕಟ್ಸದ್ ನಮ್ ತಾತ. ಇನ್ನು ಯಾವ ಮನೆ ಕಟ್ತಿ? ಎಲ್ಲಿ ಕಟ್ಸ್ತಿ ಮನೆ? ದಾವಣಗೆರೆಗೆ. ಒಂದು ನಮಗೊಂದು ಮನೆ ಕಟ್ಸ್ಕೊಡ್ರಿ. ಪೆಟ್ರೋಲ್ ಹಾಕ್ಸೋಣ ಅಂತ ನಿಲ್ಲಿಸಿದ್ದಾರೆ ನಮ್ಮ ಮಾಮ. ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತೀವಿ. ಸೊ ಫೈನಲಿ ಇವಾಗ ನಮ್ಮ ಅಕ್ಕ ಅವ್ರ ಮನೆ ಬಂತು. ಸೊ ನಿಮಗೆ ತೋರಿಸ್ತೀನಿ ನೋಡಿ, ಬನ್ನಿ. ಇವಾಗ ಹೋಗಿ ಎಲ್ಲರೂ ಬೇಗ ಫಂಕ್ಷನಿಗೆ ಹೋಗ್ಬೇಕು. ಬರಿಡವು ಅಲ್ಲಿ ಬಿಡುವ ಅಮ್ಮ. ನನ್ನ ವೇಲ್ ತಕ್ಕೊಡಮ್ ಬಾ. ಅಯ್ಯೋ ದೇವರೇ, ನೀನು ಹೇಳಿ ಅಷ್ಟರಲ್ಲ. ಬ್ಯಾಗ್ ಯಾರು ಫೋನ್ ಬರ್ತೈತಿ? ಬಂತು ನಮ್ಮ ಅಕ್ಕ. ಹಾಯ್, ಚೆನ್ನಾಗಿದ್ದೀವಿ. ನೀವು? ಬಾರು ಇಲ್ಲಿ, ನಿಮ್ಮ ಅಪ್ಪಾಜಿ ಬಂದೈತ್. ಬಾ. ಅಲ್ಲಿ ನೋಡು, ಮಾಮೂನ್ ನೋಡಿ ಮಾಡೋದ. ಬಾ ನೀನು ಬಾ. ಯಾರು ನೀನು? ಪಪ್ಪಿ ಕೊಡು. ಅದು ಮುರಿತದ. ಪಪ್ಪಿ ಕೊಡು. ದುಷ್ಯಂತ ಪಪ್ಪಿ ಕೊಡ. ದುಷ್ಯಂತ ಪಪ್ಪಿ ಕೊಡ. ನಾನು ಕೊಟ್ಟೆ. ಶಿವ ತಾತಂತೆ. ಏಯ್ ಮೋಯಿ, ಇಲ್ಲಿ ನೋಡಿ, ಇಲ್ಲಿ ಫೋಟೋ ತೆಗಿತೀನಿ ನೋಡ ನಿಂದು. ಬರ್ರಮ್ಮ ಮೋಯಿ. ಹಾಯ್ ಎಲ್ಲಪ್ಪ, ಅಲ್ಲಿ ಚಿಕ್ಕಿ ಹಾಯ್ ಅನ್ನಮ್ಮ. ಇಲ್ಲಿ ಇಲ್ಲಿ ತಿರುಗು. ಚಿಕ್ಕಿ ಹಾಯ್. ಹಾಯ್. ಸೊ ಎಲ್ಲರೂ ಇವಾಗ ಎಂಗೇಜ್ಮೆಂಟ್ ನಡೀತಾ ಇದೆಯಲ್ಲ, ಆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. 2-3 ಕಾರಲ್ಲಿ ಆಲ್ರೆಡಿ ಹೋಗಿದ್ದಾರೆ. ಇವಾಗ ನಾನು, ನಮ್ಮ ಅಕ್ಕ, ದೊಡ್ಡಮ್ಮ, ನಮ್ಮ ಮಾವ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಬನ್ನಿ. ಸೊ ಅಲ್ಲಿ ಕೆಲಸಗಳು ಇದ್ದಿದ್ದರಿಂದ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಹಾಗಾಗಿ ಫೋಟೋಸ್ಗಳನ್ನ ಅಷ್ಟೇ ಶೇರ್ ಮಾಡಿದ್ದೀನಿ. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡಿಕೊಂಡು ಹೋಗ್ಬೇಕು. ನಾಳೆ ನಮ್ಮೂರಲ್ಲೂ ಹಬ್ಬ ಇರೋದ್ರಿಂದ ಬೇಗ ಹೋಗಬೇಕು ಅಲ್ವಾ. ಸೊ ಹಂಗಾಗಿ ನಾನು, ಅಜ್ಜಿ, ಅಮ್ಮ ಎಲ್ಲ ಊಟಕ್ಕೆ ಕೂತ್ಕೊಂಡಿದ್ವಿ. ಸೊ ನಮ್ಮ ಮಾಮ ಆಮೇಲೆ ಬಂದರು. ಅವ್ರದ್ದು ಊಟ ಎಲ್ಲ ಆಯಿತು. ಇವಾಗ ಎಲ್ಲರಿಗೂ ಬಾಯ್ ಹೇಳಿ ಊರಿಗೆ ಹೋಗ್ತಾ ಇದ್ದೀವಿ. ಅವ್ರ ಅಪ್ಪಾಜಿ ಅವನನ್ನ ಬಿಟ್ಟು ಹೋಗ್ತಿದ್ದಾರೆ ಅಂತ ಹಂಗೆ ಹೇಳ್ತಾ ಇದ್ದಾನೆ. ಏನಂತ? ಕಳಿಸ್ ಮಾಮ, ಕರ್ಕ ಮಾಮ. ಬರ್ತೀಯನ? ಬರ್ತೀಯಾ? ಅಲ್ಲಿ ನೋಡಲ್ ಮತ್ತೆ. ಬಾ ಬಾ ಬಾ. ಬಾ. ಅವನನ್ನು ಬಿಟ್ಟು ಹೋಗ್ತಿದ್ದೀವಿ ಅಂತ ಅಳ್ತಾ ಇದ್ದ. ಸೊ ಹಂಗಾಗಿ ನಾವು ಬೇಗ ಬಂದ್ವಿ. 2 ದಿನ ಅಷ್ಟೇ, ಮತ್ತು ಅವರು ಬರ್ತಾರೆ. ಅಜ್ಜಿ ಊರಲ್ಲಿ ಹಬ್ಬ ಇದೆಯಲ್ಲ, ಅದಕ್ಕೆ. ಸೊ ಹೋಗ್ಬೇಕಾದ್ರೆ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿತ್ತು. ಸೊ ಇವಾಗ ನಾವು ನಮ್ಮೂರಿಗೆ ಹೋಗ್ತಾ ಇದ್ವಿ. ಎಲ್ಲ ಮುಗಿಸ್ಕೊಂಡು
ಇವಾಗ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಇವಾಗ ಮಳೆ ಸ್ಟಾರ್ಟ್ ಆಗಿದೆ, ಫುಲ್ಲು ಮಳೆ. ಊರಿಂದ ಬರ್ತಾ ಮಳೆ ಸ್ಟಾರ್ಟ್ ಆಗಿತ್ತು, ಆದರೆ ಮುಂದೆ ದುರ್ಗದಿಂದ ಮುಂದೆ ಬರ್ತಾ ಬರ್ತಾ ಆಲ್ರೆಡಿ ಮಳೆನೇ ಇಲ್ಲ. ಇವಾಗ ನಾವು ನಮ್ಮೂರಿಗೆ ಆಂಟಿನ ಕರ್ಕೊಂಡು ಹೋಗಬೇಕು. ಸೊ ಹಂಗಾಗಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನೋಡಿ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಈಗಲೂ ಮಿಂಚ್ತಾ ಇದ್ದಾನೆ. ಸೊ ಹಂಗಾಗಿ ಅದನ್ನು ಇರಲಿ ಅಂತ ಒಂದು ವಿಡಿಯೋ ಮಾಡಿಕೊಂಡೆ. ನಾಳೆ ನಮ್ಮೂರಲ್ಲಿ ಹಬ್ಬ ಇದೆಯಲ್ಲ, ಸೊ ಹಂಗಾಗಿ ನಮ್ಮ ಆಂಟಿನ ನಮ್ಮ ಮನೆಗೆ ಕರ್ಕೊಂಡು ಹೋಗಬೇಕು. ಸೊ ಇವಾಗ ಆಂಟಿ ಮನೆಗೆ ಹೋಗಿ ಆಂಟಿನ ಪಿಕಪ್ ಮಾಡಿಕೊಂಡು ನೆಕ್ಸ್ಟ್ ಎಲ್ಲರೂ ನಮ್ಮ ಮನೆಗೆ ಹೋಗ್ತೀವಿ. ಎಲ್ಲ ನಮ್ಮನ್ನೇ ಕೇಳ್ತಾರೆ ಬಂದು. ಅಷ್ಟು ತಿಳಿದರೆ ಭಾರಿ ಓದಿರೋದು ಹೆಸರು ಸಿಹಿ ಹಾಕಿದ್ದೇವೆ. ಏನು ಜಾತನ ಏನು ಬಿಡ್ಬೇಕು ಏನು ತಲೆ ಹಾಕಿದಿರಲ್ಲ. ಹೌದವ. ಇವರೆಲ್ಲ ನನ್ನ ಬಗ್ಗೆ ನಮ್ಮ ಆಂಟಿ ಬಗ್ಗೆ ಮಾತಾಡ್ತಾ ಇದ್ರು. ಭಾರಿ ತಲೆ ಇದೆ ಇವರಿಗೆ, ಭಾರಿ ಬುದ್ಧಿ ಇದೆ ಹಂಗೆ ಅಂತ. ಸೊ ಆಂಟಿ ಮನೆಗೆ ಬಂದ್ವಿ, ಟೀ ಮಾಡಿತ್ತು. ಸೊ ಎಲ್ಲ ಟೀ ಕುಡಿದು ಇವಾಗ ನಮ್ಮ ಮನೆಗೆ ಹೋಗ್ತೀವಿ. ಸೊ ಇದಿಷ್ಟು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು. ಹೋಪ್ ಎಲ್ಲರಿಗೂ ಕೂಡ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.